KDB ಅಧಿಕಾರಿಗಳು KDBಯಿಂದ ನಮ್ಮ ಹೊಲವನ್ನು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ತನಕನೂ ನಮಗೆ ಭೂ ಪರಿಹಾರನೂ ಕೊಡದೇ ಸತಾಯಿಸಿ ಏನು ಮಾಡ್ತಾರೆ ಲಾಸ್ಟಿಗೆ ಅಂತಂದರೆ ಇನ್ನೊಬ್ಬರಿಗೆ ಯಾರಿಗೋ ಒಬ್ಬರಿಗೆ ಲ್ಯಾಂಡ್ ಅಲೋಕೇಶನ್ ಮಾಡಿದ್ದಾರೆ. ಅದು ಸರ್ವೆ ನಂಬರ್ ಬಂದ್ಬಿಟ್ಟು 618 ಕೋಟೂರು. ಅದನ್ನೇ ಮಾಡಿದ್ರೆ ಸರ್ವೆ ನಂಬರ್ 618 ಕೋಟೂರು. ಇವಾಗ ಅಲ್ಲಿ ಏನು ಸುಮಾರು ಗಿಡಗಳಿದ್ದಾವೆ, ಚಿಕ್ಕು ಗಿಡ, ಸಾಗವಾನಿ ಗಿಡ, ಗಂಧದ ಗಿಡ, ಬಾವಿ ಎಲ್ಲ ಇದೆ. ಅದಕ್ಕೆಲ್ಲನೂ ಪರಿಹಾರ ಸಿಗಲೇಬೇಕು. ನಮಗೆ ಪರಿಹಾರ ಕೊಡದೇ ಇವರೆಲ್ಲ ಅದನ್ನು ಧ್ವಂಸ ಮಾಡಿ ಎಲ್ಲ ಇದನ್ನು ಮಾಡಿ ಅತಿಕ್ರಮಣ ಮಾಡಿ ಧ್ವಂಸ ಮಾಡಿದ್ದಾರೆ. ಈಗ ನಾವು ಏನು ಬೇಡಿಕೆ ಅಂತಂದರೆ ನಮಗೆ ಪರಿಹಾರ ಕೊಟ್ಟಾದಮೇಲೆ ಕಾನೂನಾತ್ಮಕವಾಗಿ ನಮಗೆ ಪರಿಹಾರ ಕೊಟ್ಟಾದಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮದೇನಾದರೆ ಅಭ್ಯಂತರ ಇಲ್ಲ. ಪರಿಹಾರ ಕೊಡದೇ ಇವ್ರು ಈ ನಮ್ಮನೆ ದಬ್ಬಾಳಿಕೆ ಮಾಡಿದರೆ ನಮಗೆ ಭಾಳ ನುಕ್ಸಾನ ಭಾಳ ಆಗೈತೆ. ಹೆಚ್ಚು ಕಡಿಮೆ ಒಂದು 50-60 ಗಿಡಗಳು ಇತ್ತು. ಚಿಕ್ಕು ಗಿಡ, ಗಂಧದ ಗಿಡ, ಸಾಗವಾನಿ ಗಿಡ, ಬಾವಿ ಇತ್ತು. ಆಮೇಲೆ ಎಲ್ಲ ಕಡ್ದು ನೆಲ ಸಮ ಮಾಡಿದೆ. ಬೇಕಾದ್ರೆ ನೀವು ಬಂದು ನಾನು ತೋರ್ಸೋಕ್ಕೂ ರೆಡಿ ಇದ್ದೀನಿ. ನಾನು ಪ್ರತ್ಯಕ್ಷ ನಮ್ಮ ಹೊಲದಾಗ ಬಂದು ಅಲ್ಲಿ ಏನಾಗಿದೆ ಅಂತ ಕೇಳ್ತೀನಿ. ನಿಮ್ಮ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗಾಯ್ತು ಮತ್ತು ಭೂ ಸ್ವಾಧೀನ ಅಧಿಕಾರಿಗಳು ನಾನು ಕೇಳೋದೇನೆಂದರೆ, ಯಾರು ಈ ರೀತಿ ಮಾಡಿದಾರಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಮೇಲೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನನಗೆ ಅನ್ಯಾಯ ಆಗಿದ್ದನ್ನು ನನಗೆ ಪರಿಹಾರವನ್ನು ಒದಗಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ತೀನಿ. ನಿಮ್ಮ ಹೆಸರು ರಾಕೇಶ್, ತಂದೆ ಬಸನಗೌಡ ರಾಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುರುಮಟ್ಟಿ ಸಾಹೇಬರು ಮೊನ್ನೆಯನ್ನು ವಾಲ್ಮೀಕಿ ಜಯಂತಿ ದಿನದಂದು ವಾಲ್ಮೀಕಿಯವರ ಜಯಂತಿಯ ಭಾಷಣದಲ್ಲಿ ಇವತ್ತಿನ ದಿವಸ ವಾಲ್ಮೀಕಿಯವರು ಅವರ ಕುಟುಂಬ ನಿರ್ವಹಣೆ ಮಾಡುವಾಗ ಬೇಡಲಾದಂಥ ಕೆಲಸ ಮಾಡ್ತಿದ್ರು ಅಂತೇಳಿ ನಿಂದನೆಯನ್ನು ಮಾಡಿದ್ದಾರೆ. ಅದನ್ನು ಈ ನಮ್ಮ ಬಾಗಲಕೋಟೆ ಅಖಂಡ ವಾಲ್ಮೀಕಿ ಜನಾಂಗ ವಾಲ್ಮೀಕಿ ಸಮುದಾಯ ಅದನ್ನು ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಅವರು ವಾಲ್ಮೀಕಿಯವರು ಆದಿ ಕಾಲದಲ್ಲಿ ಈ ಜಗತ್ತಿಗೆ ಒಂದು ರಾಮಾಯಣ ಕೊಡೋದ್ರ ಮುಖಾಂತರ ಸಂಸ್ಕೃತಿ ಮತ್ತು ಜನರ ಜೀವನ ಬದುಕು ಹೆಂಗಿರಬೇಕು ಅಂತ ರಾಮಾಯಣ ಲಕ್ಷ್ಮಣರನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ನಮಗೆಲ್ಲ ತಿಳಿಸಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗಳಿಗೆ ಅಪಮಾನ ಮಾಡೋದಲ್ಲದೆ ಆ ಸಮಾಜದ ಜಯಂತಿ ದಿವಸ ಅವರು ಮಾತನಾಡಿರ್ತಕ್ಕಂಥ ಶಬ್ದ ಇವತ್ತಿನ ದಿವಸ ಸಮಾಜದ ಮತ್ತು ಯಾರು ಆದಿಕವಿ ವಾಲ್ಮೀಕಿ ಮಹರ್ಷಿಯ ಅನುಯಾಯಿಗಳಿದ್ದಾರೆ, ಯಾರು ರಾಮಾಯಣವನ್ನು ಓದಿದ್ದಾರೆ, ಅವ್ರಿಗೆಲ್ಲರಿಗೂ ಸಹಿತ ಇವತ್ತು ನೋವಾಗಿದೆ. ಅದಕ್ಕೆ ನಾವು ಜಗದೀಶ್ ಗುರುಮಟ್ಟಿ ಸಾಹೇಬರಿಗೆ ವಿನಂತಿಯನ್ನು ಮಾಡ್ತೇವೆ. ತಾವು ತಕ್ಷಣವೇ ಕ್ಷಮೆಯನ್ನು ಕೇಳಬೇಕು. ತಾವೇನು ತಪ್ಪು ಮಾತಾಡಿದರೆ ಅದಕ್ಕೆ